ಜೈಲಿನಲ್ಲಿದ್ರೂ ಕೂಡ ತನ್ನ ಚಾಳಿಯನ್ನ ಬಿಡ್ತಾ ಇಲ್ಲ ನಟ ದರ್ಶನ್ ಅವರು. ದಾಸ ಕೊಡ್ತಿರುವಂತಹ ಹಿಂಸೆಗೆ ಸಹ ಕೈದಿಗಳು ವಿಲವಿಲ ಅಂತಿದ್ದಾರೆ. ಜೈಲಿನಲ್ಲಿದ್ರೂ ತನ್ನ ನಡೆಯನ್ನ ಬದಲಾಯಿಸಿಕೊಳ್ತಾ ಇಲ್ಲ ನಟ ದರ್ಶನ್. ದಾಸ ಕೊಡ್ತಿರುವಂತಹ ಹಿಂಸೆಗೆ ಜೈಲಿನ ಸಹ ಕೈದಿಗಳು ನರಳಾಡ್ತಿದ್ದಾರೆ. ದಚ್ಚು ಜೊತೆ ಒಂದೇ ಸೆಲ್ನಲ್ಲಿರುವಂತಹ 5 ಜನ ಆರೋಪಿಗಳು. ದರ್ಶನ್ ಜೊತೆ ಸೆಲ್ನಲ್ಲಿರುವಂತಹ ಅನುಕುಮಾರ್, ಜಗದೀಶ್, ನಾಗರಾಜ್, ಪ್ರದೂಷ್ ಮತ್ತು ಲಕ್ಷ್ಮಣ್ ಅನ್ನೋದಾಗಿ ಇತರ ಆರೋಪಿಗಳು. ಇವರೆಲ್ಲರೂ ಕೂಡ 5 ಜನ ಒಂದೇ ಸೆಲ್ನಲ್ಲಿ ಇರ್ತಾರೆ. ಆದರೆ ನಟ ದರ್ಶನ್ ಹಿಂಸೆಯನ್ನ ಕೊಡ್ತಿದ್ದಾರಂತೆ, ಕಿರುಕುಳವನ್ನ ಕೊಡ್ತಿದ್ದಾರಂತೆ. ಆ ಹಿಂಸೆಯನ್ನ ತಡೆಯೋದಕ್ಕಾಗದೆ ಒದ್ದಾಡ್ತಿದ್ದಾರಂತೆ ಸಹ ಆರೋಪಿಗಳು. ಈಗ ಏನು ವಿಚಾರಣಾಧೀನ ಕೈದಿಯಾಗಿ ಅವ್ರ ಜೊತೆ ಜೈಲಲ್ಲಿದ್ದಾರಲ್ಲ 5 ಜನ, ಇವರೆಲ್ಲರೂ ಕೂಡ ವಿಲವಿಲ ಅಂತಿದ್ದಾರಂತೆ. ನನಗೆ ದರ್ಶನ್ ಜೊತೆ ಇರೋದಕ್ಕಾಗೋದಿಲ್ಲ, ನಮ್ಮನ್ನು ಬೇರೆ, ಯಾಕಂದ್ರೆ ನಾವು ಹಿಂದೆ ಗಮನಿಸಿದ್ವಿ ಒಂದು 2-3 ಜನ ಆರೋಪಿಗಳು ಯಾರ್ಯಾರಿದ್ರಲ್ಲ ಇವರೆಲ್ಲ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅನ್ನೋದಾಗಿಯೂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ನಮಗೆ ಚಿತ್ರದುರ್ಗದ ಜೈಲಿಗೆ ಕಳಿಸಿ, ಇಲ್ಲಿಂದ ಸ್ವಲ್ಪ ಸಮಸ್ಯೆ ಆಗತ್ತೆ ಅಂತ ಒಂದು ಕಾನೂನಾತ್ಮಕ ಅವಕಾಶಗಳೇನಿತ್ತು ಅದಕ್ಕೆ ಅರ್ಜಿ ಹಾಕಿದ್ರು. ಸದ್ಯ ಈಗ ಗೊತ್ತಾಗ್ತಿರೋ ವಿಚಾರ, ದರ್ಶನ್ ಜೊತೆ ಇದೇ ಸೆಲ್ನಲ್ಲಿ ಇರೋದಕ್ಕಾಗೋದಿಲ್ಲ, ನಮಗೆ ಸಮಸ್ಯೆ ಆಗ್ತಿದೆ ಅಂತ ಇತರ ಆರೋಪಿಗಳಾಗಿರುವಂಥ ಅನುಕುಮಾರ್, ಜಗದೀಶ್, ನಾಗರಾಜ್, ಪ್ರದೂಷ್ ಹಾಗೂ ಲಕ್ಷ್ಮಣ್ ಗೋಳಾಡ್ತಿದ್ದಾರಂತೆ. ಯಾಕೆ ಇಂಥದೇ ವಿಚಾರಗಳು ಮತ್ತಾಗ್ತಿದೆ? ಒಂದು, ನಿರಂತರವಾಗಿ ಜೈಲಿನಲ್ಲಿದ್ದಾರೆ, ಇನ್ನೂ ಕೂಡ ವಿಚಾರಣಾಧೀನ ಕೈದಿ. ಎಷ್ಟರ ಮಟ್ಟಿಗೆ ವಿಚಾರಣೆ ಆಗ್ತಿದೆ? ಇತ್ತೀಚೆಗಷ್ಟೇ ಚಾರ್ಜ್ ಫ್ರೇಮ್ ಪ್ರಕ್ರಿಯೆಗಳಾಗಿ ಈ ತನಿಖೆಯ ಅಸಲಿ ಮೇಜರ್ ಇನ್ವೆಸ್ಟಿಗೇಷನ್ ಪಾರ್ಟ್ಗಳು ಈಗ ಆರಂಭ ಆಗಿದೆ. ವಾದ ವಿವಾದಗಳು ಹೀಗೆ ಸಾಕ್ತಾನೆ ಹೋಗುತ್ತೆ ಈ ಪ್ರಕರಣ ಒಂದು ಅಂತಿಮ ಘಟ್ಟವನ್ನು ತಲುಪೋವರೆಗೂ. ಬಟ್ ಇಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ವಿವಾದಕ್ಕೆ ಸಿಲುಕಿದ್ದಾರೆ. ಇನ್ನೇನು ವಿಚಾರಣೆಗಳಾಗಬೇಕು, ಯಾವ ರೀತಿಯಾಗಿ ಹಿಂಸೆ ಕೊಟ್ಟಿದ್ರು ಏನು ಅಂತ ಮತ್ತೊಂದು ಅಪ್ಡೇಟ್ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋಗೋಣ. ಜೈಲಿನ ಫೋಟೋಗಳು ವೈರಲ್ ಆದ ಮೇಲೆ ಟಫ್ ರೂಲ್ಸ್ಗಳನ್ನು ಹಾಕಲಾಯ್ತಂತೆ. ಜೈಲಿನಲ್ಲಿ ನಿಯಮಾವಳಿಗಳು ಮತ್ತಷ್ಟು ಕಠಿಣ ಆಯಿತು. IPS ಅಧಿಕಾರಿ ಅಂಶು ಕುಮಾರ್ ಅವರನ್ನ ಕೂಡ ನೇಮಕ ಮಾಡ್ತಾರೆ. ನಂತರದಲ್ಲಿ ಜೈಲಿನ ಮುಖ್ಯ ಸೂಪರ್ಡೆಂಟ್ ಆಗಿ ನೇಮಕ ಆಗ್ತಾರೆ. ಅಂಶು ಕುಮಾರ್ ಬರ್ತಿದ್ದಂತೆ ಕಠಿಣ ರೂಲ್ಸ್ಗಳನ್ನು ಜಾರಿ ಮಾಡಿದ್ರಂತೆ. ಜೈಲಿನ ಒಳಗೆ ಟಫ್ ರೂಲ್ಸ್ಗೆ ಸ್ಥಿಮಿತವನ್ನ ಕಳೆದುಕೊಂಡಿದ್ದಾರೆ ದರ್ಶನ್. ಸೆಲ್ನಲ್ಲಿ ಶೌಚಾಲಯ ತಾವೇ ಕ್ಲೀನ್ ಮಾಡಬೇಕು, ಇದರಿಂದ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ದಾರಂತೆ. ಸದ್ಯ ಬರ್ತಿರುವಂತಹ ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇತ್ತೀಚೆಗಷ್ಟೇ ರಾಜಾತಿಥ್ಯವನ್ನ ಕೊಡ್ತಿದ್ದಾರೆ ಈ ಬೇರೆ ಬೇರೆ ಕೈದಿಗಳಿಗೆ. ಉಮೇಶ್ ರೆಡ್ಡಿ ಅಥವಾ ಶಂಕಿತ ಉಗ್ರರೆಲ್ಲ ಮೊಬೈಲ್ ಯೂಸ್ ಮಾಡ್ತಿದ್ರು, ಇನ್ನೊಂದಿಷ್ಟು ಜನ ಮಾದಕ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ನಶೆಯಲ್ಲಿ ತೇಲಾಡ್ತಾ ಇದ್ರು. ಹೀಗೆ ಬೇಕಾದಂಥ ಎಲ್ಲ ಸವಲತ್ತುಗಳು ಸಿಗ್ತಿತ್ತು. ಅದೊಂದಿಷ್ಟು ಪ್ರಕರಣ ಆಯಿತು. ನಂತರದಲ್ಲಿ ದರ್ಶನ್ ಅವರ ಪತ್ನಿ ಇರ್ಬೋದು, ಧನ್ವೀರ್ ಇರ್ಬೋದು, ಇವ್ರಿಗೂ ಕೂಡ ವಿಚಾರಣೆ ಮಾಡುವಂಥ ಕೆಲಸ ಆಯಿತು. ಪ್ರಮುಖವಾಗಿ ಧನ್ವೀರ್ ಯಾಕಂದ್ರೆ ದರ್ಶನ್ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ಒಬ್ಬ ನಟ. ಆತನ ಮೂಲಕವಾಗಿಯೇ ಈ ವಿಡಿಯೋಸ್ಗಳು ಶೇರ್ ಆಯಿತು ಅಂತ ಆತನ ಮೇಲೆ ಪ್ರಕರಣ ಹಾಕ್ಕೊಂಡು ಇನ್ವೆಸ್ಟಿಗೇಷನ್ ಮಾಡೋ ಕೆಲಸ ಮಾಡಿದ್ರು. ಸದ್ಯ ಈ ಜೈಲಿನಲ್ಲಿ ಯಾವಾಗ ಅಂಶು ಕುಮಾರ್ ಅವರು ನೇಮಕ ಆಗ್ತಾರ, ಅಲ್ಲಿಂದ ರೂಲ್ಸ್ಗಳು ಟೈಟ್ ಆಗಿ ಒಂದು ರೀತಿ ಒತ್ತಡದಲ್ಲಿದ್ದಾರಂತೆ. ದರ್ಶನ ಟಾರ್ಚರ್ಗೆ ನೊಂದು ಹೋಗಿಬಿಟ್ಟಿದ್ದಾರೆ ಇತರ ಆರೋಪಿಗಳು. ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಇಬ್ರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ವರ್ಗಾವಣೆ ಕೋರಿ ಸಲ್ಲಿಸಿದಂಥ ಅರ್ಜಿ ವಜಾ ಆಗಿರುವಂಥ ಹಿನ್ನೆಲೆಯಲ್ಲಿ ಅನುಕುಮಾರ್, ಜಗದೀಶ್ಗೆ ಮತ್ತಷ್ಟು ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರಂತೆ. ನಾಗರಾಜ್ ಬಿಟ್ಟು ಉಳಿದವರಿಗೆ ಮಾನಸಿಕ ದೈಹಿಕ ಹಿಂಸೆಯನ್ನ ಕೊಡ್ತಿದ್ದಾರೆ. 2 ದಿನದ ಹಿಂದೆ ದರ್ಶನ್ ಸೆಲ್ನಲ್ಲಿ ನಡೆದಿತ್ತು ದೊಡ್ಡ ಜಗಳ. ದರ್ಶನ್ ಇದ್ರಲ್ಲ ಅದೇ ಬ್ಯಾರಕ್ನಲ್ಲಿ, ಆ ಜೈಲಿನ ಒಳಭಾಗದಲ್ಲಿ 5 ಜನ ಇರೋದು. ಇವರ ನಡುವೆ ಒಂದಿಷ್ಟು ಸಮಸ್ಯೆಗಳು ಉಂಟಾಗಿ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡು ಈ ಟಫ್ ರೂಲ್ಸ್ಗಳು ಯಾವಾಗ ಜಾರಿ ಆಯಿತು, ಅವರ ಈ ಬಾತ್ರೂಮ್ ತೊಳೆಯೋದಿರ್ಬೋದು, ಹೋಗಿ ಲೈನಲ್ಲಿ ನಿಂತ್ಕೊಂಡು ಹೋಗಿ ಊಟ ಹಾಕ್ಸ್ಕೊಂಡು ಬರೋದು, ವಾಕಿಂಗ್ ಎಲ್ಲ ಅನುಮತಿಯನ್ನು ಕೊಟ್ಟಿದ್ದು, ಅದಕ್ಕೂ ಕೂಡ ಬ್ರೇಕ್ ಹಾಕುವಂಥ ಕೆಲಸ ಆಯಿತು. ಟೈಟ್ ಆಗ್ತಿದ್ದಂತೆ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಳ್ತಾರಂತೆ. ಜೊತೆಲಿ ಇನ್ನಿಬ್ರು ಆರೋಪಿಗಳು ಯಾರಿದ್ರು, ಈ ಜಗದೀಶ್ ಮತ್ತು ಅನುಕುಮಾರ್ ಅನ್ನೋದಾಗಿ, ಅವರೆಲ್ಲ ಒಂದೇ ಸೆಲ್ಲಲ್ಲಿ ಇರ್ತಾ ಇದ್ರು, ಒಂದೇ ಇದರಲ್ಲಿ. ಆದರೆ ಇವರಿಬ್ಬರು ಕೂಡ ಅರ್ಜಿ ಸಲ್ಲಿಸಿದ್ರು, ಬೇರೆ ಕಡೆ ನಮ್ಮನ್ನು ಶಿಫ್ಟ್ ಮಾಡಿ ಅಂತ. ಅರ್ಜಿ ವಜಾ ಆಗುವಂಥ ಕೆಲಸ ಆಯಿತು. ಪರಪ್ಪನ ಅಗ್ರಹಾರದಲ್ಲಿ ಇರೋದಕ್ಕಾಗಲ್ಲ, ಚಿತ್ರದುರ್ಗದ ಜೈಲಿಗೆ ನಮ್ಮನ್ನು ಕಳಿಸಿ ಅನ್ನೋದಾಗ ಅರ್ಜಿ ಕೂಡ ಸಲ್ಲಿಸಿದ್ರು. ಆ ಅರ್ಜಿ ನ್ಯಾಯಾಧೀಶರು ವಜಾ ಮಾಡ್ತಾರೆ. ನಂತರದಲ್ಲಿ ಇನ್ನಷ್ಟು ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾರಂತೆ. ಜಗ್ಗ ಮತ್ತು ದರ್ಶನ ನಡುವೆ ದೊಡ್ಡ ಜಗಳನೇ ನಡೆದಿತ್ತಂತೆ ಜೈಲಿನಲ್ಲಿ. ಜಗಳ ಜೋರಾಗ್ತಿದ್ದಂತೆ ಎಂಟ್ರಿ ಕೊಟ್ಟಿದ್ದಾರೆ ಜೈಲಧಿಕಾರಿ. ದರ್ಶನ್ ಜಗದೀಶ್ ಜಗಳವನ್ನ ಜೈಲಿನ ಅಧಿಕಾರಿಗಳು ಬಿಡಿಸಿದ್ದಾರೆ. ಮಲಗಿದ್ದವರನ್ನ ಒದ್ದು ಎಬ್ಬಿಸಿದಾರಂತೆ ದರ್ಶನ್, ನಾಗರಾಜ್. 7 ಬೇಗ ಅನ್ನೋದಾಗಿ
ಅವಾಚ್ಯವಾಗಿ ಬೈದಿರ್ತಾರಂತೆ ದರ್ಶನ್. ನೋಡಿ, ದರ್ಶನ್ ಹೀಗೆಲ್ಲ ಮಾಡ್ತಿದ್ದಾರಂತೆ ಜೈಲಿನ ಒಳಗೆ. ಸದ್ಯ ಲಭ್ಯವಾಗ್ತಿರುವಂತ ಮಾಹಿತಿ ಇದು. ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A2 ಆರೋಪಿಯಾಗಿ ಒಳಗೆ ಸೇರಿಕೊಂಡಿದ್ದಾರೆ. ಎಷ್ಟು ಭೀಕರವಾಗಿ ಬೀಭತ್ಸವಾಗಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದ್ದಂತ ಈ ಹಿಂದೆ ನಾವು ಈ ಫಾರೆನ್ಸಿಕ್ ರಿಪೋರ್ಟ್ ಇರ್ಬೋದು, ಅದರ ಇಮೇಜಸ್ಗಳನ್ನ ನೋಡ್ತಿದ್ದಂತೆಯೇ ಹೆಂಗ್ ಟಾರ್ಚರ್ ಇವ್ರು ಕೊಟ್ಟಿರ್ಬೋದು ಅಂತ ಊಹೆ ಮಾಡಿದ್ವಿ. ಈಗ ಮುಂದುವರಿದಂತೆ ಈ ಜೈಲಿನಲ್ಲಿರುವಂಥ ಇವರೆಲ್ಲ ಸೇರ್ಕೊಂಡು ಇತ್ತೀಚೆಗಷ್ಟೇ ಒಂದು ಜಗಳ ಮಾಡ್ಕೊತಾರಂತೆ. ಈ ಈ ದರ್ಶನ್ನು ಸೇರಿದಂತೆ ಈ ಅನೂಪ್ ಕುಮಾರ್ ಇವ್ರಿಗೆಲ್ಲ ಸರಿಯಾಗಿ ಹೊಡಿತಾರಂತೆ. ನಂತರದಲ್ಲಿ ಅದನ್ನು ತಪ್ಪಿಸೋದಕ್ಕೆ ಜೈಲಧಿಕಾರಿಗಳೇ ಎಂಟ್ರಿ ಕೊಡ್ತಾರೆ. ಈ ದರ್ಶನ್ ಅವ್ರು ಹೆಂಗಂತಂದ್ರೆ ಈ ಜಗಳ ಮಾಡ್ತಾರಂತೆ, ಹೊಡಿತಾರಂತೆ, ಮಲಗಿದ್ದವ್ರಿಗೆ ಒದಿತಾರಂತೆ, ಒದ್ದು ಎಬ್ಸೋದಂತೆ. ಹೇಳ್ರೋ ಬೇಗ ಅಂತಾಗಿ ಬಾಯಿಗೆ ಬಂದ ಹಾಗೆ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಬೈಯೋದು ದರ್ಶನ್ ಅವ್ರು ಅನ್ನುವಂಥ ಒಂದು ಆರೋಪ, ಈಗ ಜೈಲಿನ ಒಳಗಿಂದ ಬರ್ತಿರೋ ಆರೋಪ ಇದು. ಬಟ್ ಜೈಲಧಿಕಾರಿಗಳು ಕೂಡ ಈಗ ಎಂಟ್ರಿ ಹಾಕಿದ್ದಾರೆ ಇವರ ಹೊಡೆದಾಟವನ್ನು ಬಿಡಿಸೋದಕ್ಕೆ. ಮುಂದೆ ಏನು ಹೊಸ ಹೊಸ ಸೆಕ್ಷನ್ಸ್ಗಳು ಬೀಳುತ್ತಾ ನೋಡ್ಬೇಕು. ವಕೀಲರ ನೇಮಕ ಸಂಬಂಧ ಶುರುವಾಗಿರುವಂತ ಗಲಾಟೆ. ದರ್ಶನ ಟಾರ್ಚರ್ ಅನ್ನ ತಾಳೋದಕ್ಕಾಗದೆ ನಾನು ಸಾಯ್ತೀನಿ ಅಂತಿದ್ದಾನಂತೆ. ನೋಡಿ, ಇಲ್ಲೇ ಇದ್ರೆ ಸಾಯೋದಾಗಿ ಆರೋಪಿ ಅನುಕುಮಾರ್ ಹೇಳಿದ್ದಾರೆ ಸೆಲ್ನಲ್ಲಿ. ಜಾಮೀನು ಸಿಗ್ತಿಲ್ಲ, ವರ್ಗಾವಣೆ ಕೋರಿದಂತ ಅರ್ಜಿ ಕೂಡ ವಜಾ ಆಗ್ತಿದೆ. ಸೆಲ್ನಲ್ಲಿ ದರ್ಶನ ಚಿತ್ರಹಿಂಸೆಯನ್ನ ತಡೆಯೋದಕ್ಕೆ ನಮಗಾಗ್ತಿಲ್ಲ, ಏನಾದ್ರೂ ಮಾಡಿಕೊಂಡು ನಾನು ಸಾಯ್ತೀನಿ ಅಂತ ಇನ್ನೋರ್ವ ಆರೋಪಿ ಅನುಕುಮಾರ್ ಗೋಳಾಡ್ತಿದ್ದಾನೆ. ಹೀಗಾಗಿ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿಗಳು ದರ್ಶನ ಸೆಲ್ ಬಳಿ ಸಿಸಿ ಕ್ಯಾಮೆರಾವನ್ನ ಅಳವಡಿಸಿ ತೀವ್ರ ನಿಗಾವನ್ನ ವಹಿಸಿದ್ದಾರೆ. ನೋಡಿ, ಒಂದಾದ್ಮೇಲೆ ಒಂದು ವಿವಾದಗಳು. ಬಳ್ಳಾರಿ ಜೈಲಿಗೆ ಹೋದ್ರು, ಈ ಕಡೆ ಬಂದಿರುವಂಥದ್ದು, ಈ ವಿಚಾರಗಳೆಲ್ಲವೂ ಇದೆ. ಸದ್ಯ ಸಮಸ್ಯೆಗಳು ಹೆಚ್ಚಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸಂಜಯ್, ಇದು ಸಂಕಷ್ಟದ ಮೇಲೆ ಸಂಕಷ್ಟ ದಾಸನಿಗೆ ಕಟ್ಟಿಟ್ಟ ಬುತ್ತಿನ, ಅಥವಾ ದಾಸನೇ ಇಲ್ಲಿ ರಿಯಲ್ ಡೆವಿಲ್ ಆಗ್ತಿದಾರ? ಏನು ಕತೆ ಆಗ್ತಿರೋದು? ಯಾವಾಗ ಈ ಘಟನೆ ನಡೆದಿದೆ? ಸದ್ಯೇನಾದ್ರೂ ಹೊಸ ಸೆಕ್ಷನ್ಸ್ಗಳೇನಾದ್ರೂ ಆಡ್ ಆಗಿದೆಯಾ ಈ ಘಟನೆಯಿಂದ ಅಂತ? ಏನಂದ್ರೆ ಈ ಒಂದು ದರ್ಶನ್ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಏನು ಜೈಲಿನಲ್ಲಿ ಇರುವಂತದ್ದು. ಇಂಥ ಸಮಯದಲ್ಲಿ ಅವ್ರಿಗೆ ಏನಂದ್ರೆ ನನ್ನ ಧ್ವನಿ ಕೇಳಿಸ್ತಿದ್ಯಾ ಸಂಜಯ್? ಐಷಾರಾಮಿ ಜೀವನವನ್ನ ಹೇಳಿ ಕಂಟಿನ್ಯೂ. ಏನು ಈಗ ಐಷಾರಾಮಿ ಜೀವನವನ್ನ ನಡೆಸ್ತಿದ್ದಂತಹ ದರ್ಶನ್ ಈಗ ಒಂದೇ ಬಾರಿ ಅಂದ್ರೆ ಜೈಲಿಗೆ ಕರ್ಕೊಂಡು ಹೋಗಿ ಅಲ್ಲಿಯ ನಿಯಮಗಳನ್ನ ಪಾಲನೆ ಮಾಡಿ ಅಂತ ಹೇಳಿದಾಗ ಅದು ತುಂಬಾ ಕಷ್ಟ ಆಗುತ್ತೆ. ಆದ್ರೂ ಆ ನಿಟ್ಟಿನಲ್ಲಿ ಅವರು ಸ್ವಲ್ಪ ಏನು ಈ ಒಂದು ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ಅನ್ನೋ ಒಂದು ಕೂಡ ಬರ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಸಹ ಏನು ಕೈದಿಗಳಿದ್ದಾರೆ ಅವರಿಗೆ ಏನು ಒಂದು ಅವಾಚ್ಯ ಶಬ್ದದಿಂದ ಬೈಯೋದಿರ್ಬೋದು, ಮತ್ತೆ ಅವರಿಗೆ ಏನು ಅವರ ಕೆಲಸವನ್ನ ಅಂದ್ರೆ ಏನು ದರ್ಶನ್ ಮಾಡಬೇಕಾದ ಕೆಲಸವನ್ನ ಅವರಿಗೆ ಕೈಲಿ ಮಾಡಿಸುವಂತ ಒಂದು ಕೆಲಸವನ್ನ ದರ್ಶನ್ ಮಾಡ್ತಿದ್ದಾರೆ. ಅದಲ್ಲದೆ ನಿನ್ನೆ ಕೂಡ ಇದೊಂದು ವಿಚಾರಕ್ಕೆ ಗಲಾಟೆ ಆಯ್ತು. ಆ ಗಲಾಟೆಯನ್ನ ಏನು ಜೈಲಧಿಕಾರಿಗಳು ಇರ್ತಾರೆ ಅವರು ಮಧ್ಯ ಪ್ರವೇಶಿಸಿ ಅಲ್ಲಿ ಆ ಗಲಾಟೆ ಬಿಡಿಸುವಂತ ಕೆಲಸ ಕೂಡ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಮೂಲಗಳಿಂದ ಬರ್ತಾ ಇರುವಂತದ್ದು. ಅಂತ ಅಂದ್ರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಸಹ ಕೈದಿಗಳು ಅವರ ತಪ್ಪಿಲ್ಲ ಅಂದ್ರೆ ಯಾರ್ದೋ ವಿಚಾರಕ್ಕೆ ಹೋಗಿ ನಾವು ಈ ಶಿಕ್ಷೆಯನ್ನ ಅನುಭವಿಸ್ತಾ ಇದೀವಿ, ನಾವು ಅಂದ್ರೆ ಬಾಸ್ ಅನ್ಕೊಂಡು ಹೋಗಿ ನಾವು ಈ ವಿಚಾರವನ್ನ ನಮ್ಮ ನೆಚ್ಚಿನ ನಾಯಕ ಅಂತ ಹೇಳಿ ಈ ಒಂದು ಪ್ರಕರಣದಲ್ಲಿ ನಾವು ಹೋಗಿ ಪಡ್ಕೊಂಡಿದೀವಿ. ನಾವು ಈ ಮಾಡದ ತಪ್ಪಿಗೆ ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದೀವಿ, ನಮ್ಮದೆಲ್ಲದ ತಪ್ಪಿಗೆ ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದೀವಿ ಅನ್ನೋ ಮನಸ್ಥಿತಿಯಲ್ಲಿ ಸಹ ಏನು ಕೈದಿಗಳು ಬಂದಿರುವಂತದ್ದು. ಮತ್ತೆ ಅಲ್ಲಿ ಕೋರ್ಟ್ಗೆ ಏನು ಲಾಯರ್ ಅನ್ನ ನೇಮಕ ಮಾಡಿರ್ತಾರೆ, ಆ ಲಾಯರ್ ಅನ್ನ ನೇಮಕ ಮಾಡಿರುವಂತಹ ವಿಚಾರಕ್ಕೂ ಕೂಡ ಇಲ್ಲಿ ಒಂದಿಷ್ಟು ಮನಸ್ತಾಪಗಳಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಒಂದು ಕೇಸ್ ಸಾಕಷ್ಟು ಕೇಸ್ಗಳಿಗೆ ಬೇಲ್ ಸಿಗುವಂತ ಕೆಲಸಗಳಾಗುತ್ತೆ. ಆದ್ರೆ ದರ್ಶನ್ ಇರೋದಕ್ಕೇನೆ ಇಲ್ಲಿ ಕೇಸ್ ಸಿಕ್ಕಿದೆ ಅಂದ್ರೆ ಬೇಲ್ ಸಿಗ್ತಾ ಇಲ್ಲ ಇರುವಂತ ಒಂದು ಗೊಂದಲದಲ್ಲೂ ಕೂಡ ಸಹ ಕೈದಿಗಳಿರುವಂತದ್ದು. ಈಗಾಗಲೇ ಏನು ಚಿತ್ರದುರ್ಗ ಮೂಲದ ಆರೋಪಿಗಳಾಗಿರುವಂತ ಏನು ನಾಗರಾಜ್ ಮತ್ತೆ ಏನು ಅನುಕುಮಾರ್ ಇದ್ದಾರೆ, ಜಗದೀಶ್ ಅನುಕುಮಾರ್ ಇದ್ದಾರೆ. ಇವರು ನಮ್ಗೆ ಚಿತ್ರದುರ್ಗಕ್ಕೆ ನಮ್ಗೆ ವರ್ಗಾವಣೆ ಮಾಡಿ ಲಾಸ್ಟ್ ಇಲ್ಲ ನಮ್ ಕೈಲಿ ಇರೋದಕ್ಕೆ ಅಂದ್ರೆ ದಿನನಿತ್ಯ ದರ್ಶನ್ ಜೊತೆ ನಾವು ಬಯಸ್ಕೊಂಡು ಮತ್ತೆ ಅವರ ಕೆಲಸವನ್ನು ನಾವು ಮಾಡ್ಕೊಂಡು ಇರೋಕ್ಕಾಗಲ್ಲ ಅಂತ ಕೂಡ ಹೇಳಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಕೂಡ ಮಾಹಿತಿ ಕೂಡ ಬರ್ತಾ ಇರುವಂತದ್ದು. ಅಖಿಲೇಶ್, ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಮಾಹಿತಿಗೆ.